ನಮಸ್ತೆ ಎಲ್ಲರಿಗೂ. ನೋಡಿ, ನಾನಿವತ್ತು ಹಾಗಲಕಾಯಿ ಉಪ್ಪಿನಕಾಯಿ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಉಪ್ಪಿನಕಾಯಿ. ಕಹಿ ಅಂತೂ ಗೊತ್ತೇ ಆಗಲ್ಲ ನಿಮಗೆ, ಅಷ್ಟು ಚೆನ್ನಾಗಿರುತ್ತೆ. ಹುಣಸೆಹಣ್ಣು, ಬೆಲ್ಲ, ಕಹಿ, ಹಾಗಲಕಾಯ್ದು ಕಹಿ ಎಲ್ಲ ಸೇರಿಬಿಟ್ಟು ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನೀವೊಂದು ಸಲ ಈ ಉಪ್ಪಿನಕಾಯಿನ ಟ್ರೈ ಮಾಡಿ ಮತ್ತು ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದನ್ನು ಒಂದು ತಿಂಗಳು ತನಕ ಇಟ್ಬಿಟ್ಟು ನೀವು ತಿನ್ಬೋದು ಉಪ್ಪಿನಕಾಯಿನ. ನೋಡಿ, ಫಸ್ಟು ನಾನಿಲ್ಲಿ ಒಂದು 4 ಹಾಗಲಕಾಯಿ ತೊಗೊಂಡಿದ್ದೀನಿ ಉಪ್ಪಿನಕಾಯಿ ಮಾಡೋದಕ್ಕೆ. ನೀರಲ್ಲಿ ನೀಟಾಗಿ ತೊಳೆದ್ಬಿಟ್ಟು ಹಾಗಲಕಾಯಿನ ಈ ಥರ ಒಂದು ಚೆನ್ನಾಗಿರೋ ಬಟ್ಟೆಯಲ್ಲಿ ಒರೆಸಿಟ್ಕೊಳ್ಳಿ. ನೀರು ಪಸಿ ಒಂದು ಸ್ವಲ್ಪನೂ ಇರಬಾರ್ದು, ಆ ಥರ ಸ್ವಲ್ಪ ಒರೆಸಿಟ್ಕೊಳ್ಳಿ ಹಾಗಲಕಾಯಿಗಳನ್ನು. ಎಲ್ಲದನ್ನು ಅದೇ ಥರ ಒರೆಸಿಟ್ಕೊಂಡಿದ್ದೀನಿ ನಾನು. ಇವಾಗ ನೋಡಿ, ಇದನ್ನು ಕಟ್ ಮಾಡ್ತೀನಿ ಹಾಗಲಕಾಯಿನ. ಫಸ್ಟು ಸ್ವಲ್ಪ ಮೇಲ್ಗಡೆ ನಿಮಗೇನಾದ್ರು ಬಲ್ತಿದ್ರೆ ಹಾಗಲಕಾಯಿ ಬಲ್ತಿತ್ತು ಅಂದರೆ ಮೇಲ್ಗಡೆದು ಸ್ವಲ್ಪ ತೆಗೆದುಬಿಡಿ. ಇದು ಹುಣಸೆಹಣ್ಣು ನೆನೆಸಿಟ್ಟಿದ್ದೀನಿ ನೋಡಿ, ಸ್ವಲ್ಪ ಬಿಸಿನೀರಲ್ಲಿ ಒಂದು 100 ಗ್ರಾಮಷ್ಟು ಹುಣಸೆಹಣ್ಣಿದೆ, ಅದು ನೆನೆಸೋದಕ್ಕೆ ಇಟ್ಟಿದ್ದೀನಿ ನಾನು. ಬಿಸಿನೀರಲ್ಲಿ ಹಾಕಿದ್ರೆ ಬೇಗ ನೆನೆಯುತ್ತೆ ಅಂತ ಬಿಸಿನೀರಲ್ಲಿ ನೆನೆಸ್ತಾ ಇದ್ದೀನಿ. ನೋಡಿ, ಈ ಥರ ಮೇಲ್ಗಡೆ ಸ್ವಲ್ಪ ಈ ಥರ ಕ್ಲೀನಾಗಿ ತಗೊಂಬಿಡಿ. ಅದು ಫುಲ್ಲು ಹೆರಿಬೇಕು, ಮೇಲ್ಗಡೆದು ಗಟ್ಟಿ ಗಟ್ಟಿ ಇರುತ್ತಲ್ಲ ಅದನ್ನು. ನೋಡಿ, 2 ಹಾಗಲಕಾಯಿನ ನಾನು ಈ ಥರ ರೌಂಡ್ ಕಟ್ ಮಾಡ್ತಾ ಇದ್ದೀನಿ. ನಾನು ಎಳೆದು ತೊಗೊಂಡಿದ್ದೀನಿ. ನೀವೇನಾದ್ರು ಬಲ್ತಿರೋದು ತೊಗೊಂಡಿದ್ರೆ ಬೀಜ ಇರುತ್ತಲ್ಲ, ಬೀಜನ ತೆಗೆದುಬಿಡಿ ಹಾಗಲಕಾಯಲ್ಲಿ. ಇದರಲ್ಲಿ ಬೀಜ ಇಲ್ಲ, ಎಲ್ಲೋ ಒಂದೊಂದು ಸಿಗುತ್ತೆ ಅಷ್ಟೇ. ನೋಡಿ, ಇದನ್ನು ಅದೇ ಥರ ತೆಗಿತಾ ಇದ್ದೀನಿ ನಾನು. ಮತ್ತು ಇದನ್ನು ಅದೇ ಥರ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ಹಾಗಲಕಾಯಿನ ಉದ್ದುದ್ದು ಕಟ್ ಮಾಡ್ತೀನಿ. 2 ಹಾಗಲಕಾಯಿ ರೌಂಡು ಕಟ್ ಮಾಡಿದ್ರೆ 2 ಹಾಗಲಕಾಯಿನ ಈ ಥರ ಉದ್ದುದ್ದಕ್ಕೆ ಪೀಸ್ಗಳ ಥರ ಕಟ್ ಮಾಡ್ಕೊಳ್ಳಿ. ಉಪ್ಪಿನಕಾಯಲ್ಲಿ ಹಾಕೋಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಅಷ್ಟೇ. ಒಂಥರ ಡಿಫ್ರೆಂಟು, 2 ಥರನೂ ಇರುತ್ತೆ ಕಾಯಿಗಳು. ಎಲ್ಲದನ್ನು ಇದೇ ಥರ ಕಟ್ ಮಾಡಿ ಇಟ್ಕೋತೀನಿ ನಾನು. ನೋಡಿ, ಅಳತೆ ತೋರಿಸ್ತೀನಿ ನಾನು ನಿಮಗೆ. ಉಪ್ಪಿನಕಾಯಿ ಹಾಕೋದಕ್ಕೆ 4 ಬಟ್ಲು ಹಾಗಲಕಾಯಿ ಇದೆ ಇದು. ಇದಕ್ಕೆ ಮತ್ತೆ ಎಷ್ಟೆಷ್ಟು ತೊಗೋಬೇಕು ಕ್ವಾಂಟಿಟಿ ಅನ್ನೋದಕ್ಕೆ ನಾನು ಮೆಜರ್ ಮಾಡ್ತಾಯಿದ್ದೀನಿ ಅಷ್ಟೇ. 4 ಬಟ್ಲಷ್ಟು ಹಾಗಲಕಾಯಿ ಇದೆ. ಇದನ್ನ ಇವಾಗ ಸೈಡಿಗೆ ಇಟ್ಬಿಡೋಣ. ಇದೇ ಬಟ್ಲನ್ನು ಯೂಸ್ ಮಾಡ್ತೀನಿ ನಾನು ಬೇರೆ ಎಲ್ಲದನ್ನು ಐಟಮ್ಸ್ನ ಹಾಕೋದಕ್ಕೆ ಮೆಜರ್ಮೆಂಟ್ಗೆ. ಸ್ಟವ್ ಹಚ್ಬಿಟ್ಟು ಬಾಣಲಿ ಇಟ್ಟು ಫಸ್ಟು 1 ಸ್ಪೂನಷ್ಟು ಸಾಸಿವೆನ ಹುರಿತಾ ಇದ್ದೀನಿ. ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಿ, ಹೈ ಫ್ಲೇಮಲ್ಲಿ ಮಾಡೋದಕ್ಕೆ ಹೋಗಬೇಡಿ. ನೋಡಿ, ಇದೆಲ್ಲ ಚಟಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಇದನ್ನು ಒಂದು ಪ್ಲೇಟಿಗೆ ತೆಗಿಬೇಕು. ನೋಡಿ, ಈ ಥರ ಸಿಡಿತಾ ಇದೆ ನೋಡಿ. ಈ ಟೈಮಲ್ಲಿ ನೀವು ತೆಗೆದುಬಿಡಿ ಸಾಸಿವೆನ ಒಂದು ಪ್ಲೇಟಿಗೆ. ನೋಡಿ, ಅದೇ ಬಾಣಲಿಲಿ ಮತ್ತೆ ನಾನು ನೆಕ್ಸ್ಟ್ ಐಟಮ್ ಹಾಕ್ತಾಯಿದ್ದೀನಿ ಬೇಯಿಸೋದಕ್ಕೆ, ಫ್ರೈ ಮಾಡೋದಕ್ಕೆ. ನೋಡಿ, ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ಗಿಂತ ಕಮ್ಮಿ ಮೆಂತ್ಯಕಾಳು ಹಾಕ್ತಾಯಿದ್ದೀನಿ. ಏಕೆಂದರೆ ಹಾಗಲಕಾಯಿ ಆಲ್ರೆಡಿ ಕಹಿ ಇರುತ್ತೆ, ಮತ್ತು ಮೆಂತ್ಯಕಾಳು ಜಾಸ್ತಿ ಆಗಿಬಿಟ್ರೆ ತುಂಬ ಕಹಿ ಆಗುತ್ತೆ. ಅದಕ್ಕೆ ಅರ್ಧಕ್ಕಿಂತ ಕಮ್ಮಿ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ತೆಗೆದಿದ್ದೀನಿ ಒಂದು ಪ್ಲೇಟ್ಗೆ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ಟವ್ ಕಾದಿರುತ್ತಲ್ಲ, ಬೇಗ ಫ್ರೈ ಆಗಿಬಿಡುತ್ತೆ. ಹಂಚು ಕಾದಿರುತ್ತಲ್ಲ, ಬೇಗ ಫ್ರೈ ಆಗಿಬಿಡುತ್ತೆ. ನೋಡಿ, ಇವಾಗ ಅದೇ ಬಾಣಲಿಲಿ ನಾನು 3/4 ಬಟ್ಲಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಬೌಲು ನಾನು ತೊಗೊಂಡಿದ್ನಲ್ಲ 4 ಬಟ್ಲು ಹಾಗಲಕಾಯಿಗೆ 3/4 ಬಟ್ಲಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಒಳ್ಳೆಣ್ಣೆ ಇದು. ನೀವು ಯಾವ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀರೋ ಅದನ್ನು ಹಾಕ್ಬೋದು. ಇವಾಗ ಹಾಗಲಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ನಾನು, ಅಷ್ಟೂ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ತೀನಿ. ಎಲ್ಲ ಒಂದೇ ಸಲಕ್ಕೆ ಹಿಡಿದ್ರೆ ಒಂದೇ ಸಲಕ್ಕೆ ಹಾಕಿ, ಅಕಸ್ಮಾತ್ ಹಿಡಿದಿಲ್ಲ ಅಂದರೆ ಇದು ನೋಡಿ ಪೌಡರ್ ಮಾಡ್ಕೊಂಬಂದಿದ್ದೀನಿ. ಸಾಸಿವೆ, ಮೆಂತ್ಯ, ಜೀರಿಗೆ ಹುರಿದಿಟ್ಟಿದ್ನಲ್ಲ ಅದ್ರದ್ದು ಪೌಡರ್ ನಾನು ತೋರಿಸಿದ್ದು. ಇವಾಗ ಎಲ್ಲದೂ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗಲಕಾಯಿನ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡಿ. ಇವಾಗ ಸ್ಟವ್ ಹಚ್ಬಿಟ್ಟು ಒಂದು ಬಾಣಲಿ ಇಟ್ಟಿದ್ದೀನಿ. ಈ ಬಾಣಲಿಲಿ ಹುಣಸೆಹಣ್ಣು ನೆನೆಸಿದ್ನಲ್ಲ ನಾನು, ಅದನ್ನು ಹುಣಸೆಹಣ್ಣೆಲ್ಲ ಕಿವುಚ್ಬಿಟ್ಟು ಸೋಸಿ ಹಾಕ್ತಾಯಿದ್ದೀನಿ. 100 ಗ್ರಾಮದು ಹುಣಸೆಹಣ್ಣು, ಅದಕ್ಕೆ ಒಂದು ಅರ್ಧ ಬಟ್ಲಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ನೋಡಿ, 100 ಗ್ರಾಮ್ ಹುಣಸೆಹಣ್ಣು ನೆನೆಸಿಟ್ಟಿದ್ದು ರಸ ಹಾಕಿದೆ ನಾನು ಬಾಣಲಿಗೆ. ಅದಕ್ಕೆ ಒಂದು ಅರ್ಧ ಬಟ್ಲಷ್ಟು ಬೆಲ್ಲ ಹಾಕಿ ಈ ಥರ ಗಟ್ಟಿ ಪೇಸ್ಟ್ ಥರ ಮಾಡ್ಕೋಬೇಕಾಗುತ್ತೆ. ನೀರು ಸೇರಿಸಿಲ್ಲ, ಹುಣಸೆಹಣ್ಣು ಏನು ಕಿವುಚ್ಬಿಟ್ಟು ಹಾಕಿದ್ನಲ್ಲ ಅದೇ ನೀರು ಅಷ್ಟೇ. ಸ್ವಲ್ಪ ಗಟ್ಟಿ ಆಗಬೇಕು. ಮೀಡಿಯಮ್ ಫ್ಲೇಮಲ್ಲಿ ಗಟ್ಟಿ ಆಗೋದಕ್ಕೆ ಬಿಟ್ಬಿಡಿ. ಫ್ರೈ ಮಾಡಿ ಗಟ್ಟಿ ಆಗೋದಕ್ಕೆ ಬಿಟ್ಟು
ಸ್ವಲ್ಪ ಗಟ್ಟಿ ಆದ ತಕ್ಷಣ ಗ್ಯಾಸ್ ಆಫ್ ಮಾಡಬೇಕು ಅದು. ಇವಾಗ ನೋಡಿ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ನಲ್ಲ, ಅದರಲ್ಲಿ ಎಣ್ಣೆ ಉಳಿದಿತ್ತು, ಅದರಲ್ಲೇ ಒಗ್ಗರಣೆ ಹಾಕ್ತೀನಿ ನಾನು ಇವಾಗ ಉಪ್ಪಿನಕಾಯಿಗೆ. ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಇದೆರಡು ಚಟಪಟ ಅಂತ ಸಿಡಿದ ಮೇಲೆ ಇದಕ್ಕೆ ಕರಿಬೇವು ಹಾಕ್ತೀನಿ. ಒಂದು 10ರಿಂದ 20 ಎಲೆಗಳನ್ನು ಹಾಕಿ ಕರಿಬೇವೆಲ್ಲ ಸ್ವಲ್ಪ ಫ್ರೈ ಆಗಲಿ. ಅದಾದಮೇಲೆ ಇದಕ್ಕೆ ನೋಡಿ ಒಂದು ಬೆಳ್ಳುಳ್ಳಿನ ಈ ಥರ ಜಜ್ಜಿ ಇಟ್ಕೊಂಡಿದ್ದೆ ನಾನು. ಒಂದು ಬೆಳ್ಳುಳ್ಳಿ ಜಜ್ಜಿರೋದು, ನೀವು 2-3 ಬೆಳ್ಳುಳ್ಳಿ ಬೇಕಾದ್ರೂ ಸೇರಿಸ್ಕೋಬೋದು. ಎಷ್ಟು ಬೆಳ್ಳುಳ್ಳಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಇದು ಉಪ್ಪಿನಕಾಯಿ ಅಲ್ವಾ, ಹಾಗಲಕಾಯಿದು, ಅದಕ್ಕೋಸ್ಕರ ಒಂದು 4 ಒಣಮೆಣಸಿನ್ಕಾಯಿನ ಈ ಥರ ಮುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಎಲ್ಲ ಫುಲ್ಲು ಬ್ರೌನ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡಿ, ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಘಮ ಘಮ ಅಂತ ಪರಿಮಳ ಬರುತ್ತೆ. ಬೆಳ್ಳುಳ್ಳಿ ಫ್ರೈ ಮಾಡ್ತಿರ್ಬೇಕಾದ್ರೆ ಅಲ್ಲಿ ತನಕ ಫ್ರೈ ಮಾಡಬೇಕು ನೀವು ಇದನ್ನು. ನೋಡಿ ಒಣಮೆಣಸಿನ್ಕಾಯಿನೂ ಇದೇ ಥರ ಫ್ರೈ ಮಾಡ್ತಾಯಿದ್ದೀನಿ ನಾನು. ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನೆಕ್ಸ್ಟ್ ಐಟಮ್ಗಳನ್ನ ಹಾಕೋಣ ನಾವು. ನೋಡಿ ಇದು ಇವಾಗ ಆಗಿದೆ, ಫ್ರೈ ಆಗ್ತಾಯಿದೆ. ನೀವು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಮತ್ತು ನೀವಿನ್ನೂ ನಮ್ಮ ಚಾನಲಲ್ಲಿ ತುಂಬ ಹೆಲ್ದಿ ರೆಸಿಪೀಸ್ ಇದೆ, ಸಾಂಬಾರ್ ರೆಸಿಪೀಸ್ ಇದೆ, ಪಲ್ಯ ಇದೆ, ಪಲಾವ್ಗಳ ರೆಸಿಪೀಸ್ ಇದೆ, ರೈಸ್ ಐಟಮು ಎಲ್ಲದನ್ನು ನೋಡಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಫೀಡ್ಬ್ಯಾಕ್ನ ಕಳಿಸ್ಕೊಡಿ ಕಮೆಂಟ್ ಬಾಕ್ಸಲ್ಲಿ. ನೋಡಿ ಇದು ತಣ್ಣಗಾದಮೇಲೆ ಇದಕ್ಕೆ ಹಾಗಲಕಾಯಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಆಮೇಲೆ ಇದು ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ಲ, ಸಾಸಿವೆ, ಜೀರಿಗೆ, ಮೆಂತ್ಯಕಾಳನ್ನ ಹುರಿದ್ಬಿಟ್ಟು ಆ ಪೌಡರ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ. ಇವಾಗ ಇದಕ್ಕೇ ನಾನು ಖಾರ ಪುಡಿ ನೋಡಿ ಒಂದು 1/4 ಬಟ್ಲಷ್ಟು ತೊಗೊಂಡಿದ್ದೀನಿ. ನಾನು ಮೆಜರ್ ಮಾಡೋಕ್ಕೆ ಅಂತ ತೊಗೊಂಡಿದ್ನಲ್ಲ ಬಟ್ಲು, ಅದರಲ್ಲಿ 1/4 ಬಟ್ಲು. ಖಾರ ಕಡಿಮೆ ಇದ್ದರೆ ಅರ್ಧ ಬಟ್ಲು ಸೇರಿಸಿ. ಉಪ್ಪು ಒಂದು 2-3 ಸ್ಪೂನಷ್ಟು ಹಾಕ್ತೀನಿ. ಫಸ್ಟು ಕಡಿಮೆ ಹಾಕಿ ಆಮೇಲೆ ಕೊನೆಗೆಲ್ಲ ಎಲ್ಲ ಕಲಸಾದ್ಮೇಲೆ ಉಪ್ಪು ಕಡಿಮೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಸೇರಿಸ್ಬೋದು. ಉಪ್ಪು ಜಾಸ್ತಿ ಆದರೆ ತೆಗೆಯೋದಕ್ಕಾಗಲ್ಲ ನಿಮಗೆ. ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕಿದ್ದೀನಿ. ಮತ್ತು ಹುಣಸೆಹಣ್ಣು ಬೆಲ್ಲದ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಪೇಸ್ಟ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ ನಾನು. ಇವಾಗ ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ನಾವು. ನೋಡಿ ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಡಿ. ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮತ್ತು ಶುಗರ್ ಪೇಷಂಟ್ಗಂತೂ ಹೇಳಿ ಮಾಡಿಸಿದ ರೆಸಿಪಿ ಇದು. ದಿನ ಊಟದ ಜೊತೆ ಒಂದೊಂದು ಹಾಗಲಕಾಯಿನ ತಿನ್ಬೋದು ನೀವು. ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು, ಎಣ್ಣೆ ಕಡಿಮೆ ಅನ್ನಿಸ್ತು ಅಂದರೆ ಇನ್ನೊಂದು ಸ್ವಲ್ಪ ಕಾಸಿರೋ ಎಣ್ಣೆನ ತಣ್ಣಗಾದಮೇಲೆ ಹಾಕಬೇಕು ನೀವು ಇದಕ್ಕೆ. ಈ ಕೊನೆಗೆ ಉಪ್ಪನ್ನು ಚೆಕ್ ಮಾಡಿ, ಉಪ್ಪು ಕಡಿಮೆ ಅನಿಸಿದ್ರೆ ಒಂದು ಅರ್ಧ ಸ್ಪೂನು ಉಪ್ಪು ಮತ್ತೆ ಸೇರಿಸ್ಕೋಬೋದು. ಖಾರದ ಪುಡಿನೂ ಅಷ್ಟೇ, ಕಡಿಮೆ ಅನಿಸಿದ್ರೆ ಮತ್ತೊಂದು ಸ್ಪೂನ್ ಖಾರದ ಪುಡಿ ಹಾಕ್ಬೋದು. ನೀವು ಟ್ರೈ ಮಾಡಿ ಈ ರೆಸಿಪಿನ, ಫೀಡ್ಬ್ಯಾಕ್ನ ಕಳಿಸಿ. ಥ್ಯಾಂಕ್ ಯು.